ಓಂ ಶ್ರೀ ಪರಮಾತ್ಮನೇ ನಮಃ. ಕಣಕಣನಲ್ಲಿ ಚರಚರನಲ್ಲಿ ಒಳಗಡೆ ಮತ್ತು ಹೊರಗಡೆ ಅಂತರಾಮ ರೂಪದಿಂದ ನಿವಾಸ ಮಾಡುತ್ತಿರುವ ಪರಮಪುರುಷ ಪರಮಾತ್ಮ ನಾನು ನಮಸ್ಕಾರ ಮಾಡುತ್ತಿದ್ದೇನೆ. ವಿಷಯ ಏನೆಂದರೆ ಪರಮ ಜ್ಞಾನ ಅಂದರೆ ಏನು ನಾವೀಗ ನೋಡೋಣ. ನನ್ನ ದೃಷ್ಟಿಯಲ್ಲಿ ಪರಮ ಜ್ಞಾನ ಅಂದರೆ ನಾನು ಯಾರು ಎಂಬ ಪ್ರಶ್ನೆ ನೇರ ಅನುಭವ. ಪರಮ ಜ್ಞಾನ ಅಂದರೆ ನಾನು ಯಾರು ಎಂಬ ಪ್ರಶ್ನೆಗೆ ನೇರ ಅನುಭವದ ಉತ್ತರ ಆಗಿದೆ. ತಿಳುವಳಿಕೆ ಅಲ್ಲ, ಜಾಗೃತಿ, ಅವೇರ್ನೆಸ್. ನಾಲೆಜ್ ಅಲ್ಲ, ಅವೇರ್ನೆಸ್ ಆಗಿ ಜಾಗೃತಿ ಆಗಿದೆ. ಯೋಚನೆಗಳಿಲ್ಲದ ಸ್ಥಿತಿ, ಶುದ್ಧ ಸಾಕ್ಷಿ ಭಾವ. ಅಲ್ಲಿ ಗ್ರಂಥಗಳ ದೃಷ್ಟಿಯಲ್ಲಿ ಅಷ್ಟೋಕರ ಗೀತೆ, ನಾನು ದೇಹವಲ್ಲ, ಮನಸ್ಸಲ್ಲ, ನೀನು ಶುದ್ಧ ಚೈತನ್ಯ. ಅವರು ನನ್ನ ದೃಷ್ಟಿಯಲ್ಲಿ ನೀನು ನೋಡುತ್ತಿರುವವನು ಅದೇ ಪರಮ ಜ್ಞಾನ. ಉದಾಹರಣೆಯಲ್ಲಿ ಕನ್ನಡಿ ಮುಂದೆ ನಿಂತಾಗ ಮುಖ ಕಾಣುತ್ತದೆ, ಆದರೆ ನೀನು ಮುಖವಲ್ಲ, ನೋಡುವವನು ಅದೇ ಸಾಕ್ಷಿ ಪರಮ ಜ್ಞಾನ ಆಗಿದೆ. ಇದನ್ನು ವಿಜ್ಞಾನ ಭೈರವ ತಂತ್ರನಲ್ಲಿ ಶಿವನು ಹೇಳ್ತಾ ಇದ್ದಾನೆ. 112 ಧ್ಯಾನದ ವಿಧಿಗಳನ್ನು ಹೇಳ್ತಾ ಇದ್ದಾರೆ. ಇಲ್ಲಿ ನನ್ನ ದೃಷ್ಟಿಯಲ್ಲಿ ಯಾವ ವಿಧಾನವೂ ಅಂತಿಮವಲ್ಲ, ಎಲ್ಲ ವಿಧಾನಗಳು ಮನಸ್ಸನ್ನು ನಿಲ್ಲಿಸಿ ಸಾಕ್ಷಿಯಾಗಲು ಮಾತ್ರ ಆಗಿದೆ. ಉದಾಹರಣೆಯಲ್ಲಿ ಉಸಿರನ್ನು ಗಮನಿಸಿದಾಗ ಒಂದು ಕ್ಷಣದಲ್ಲಿ ಯೋಚನೆ ನಿಲ್ಲುತ್ತದೆ. ಆ ಖಾಲಿ ಜಾಗ ಪರಮ ಜ್ಞಾನ ದ್ವಾರ. ಇದನ್ನು ಗುರು ಗೋರಖನಾಥರವರು ಹೇಳ್ತಾ ಇದ್ದಾರೆ. ಗೋರಖನಾಥರು, ಮನಸ್ಸು ಮಾಯೆ, ಸಾಕ್ಷಿ ಸತ್ಯ. ನನ್ನ ದೃಷ್ಟಿಯಲ್ಲಿ ಮನಸ್ಸು ಬದಲಾಗುತ್ತದೆ, ಆದರೆ ಸಾಕ್ಷಿ ನೀನು ಬದಲಾಗುವುದಿಲ್ಲ. ಉದಾಹರಣೆ, ಕೋಪ ಬರುತ್ತದೆ, ಹೋಗುತ್ತದೆ, ಆದರೆ ನೀನು ಇದ್ದೀಯಾ, ನೀನು ಕೋಪವಲ್ಲ, ಸಾಕ್ಷಿ. ಇದನ್ನು ಶ್ರೀಕೃಷ್ಣ ಭಗವಾನ್ ಗೀತೆಯಲ್ಲಿ ಹೇಳ್ತಾ ಇದ್ದಾನೆ. ಏನು ಹೇಳ್ತಾ ಇದ್ದಾನೆ ಅಂದರೆ, ಸ್ಥಿತಿ ಪ್ರಜ್ಞನು ಯಾರು? ಮನಸ್ಸು ಶಾಂತವಾದವನು. ನನ್ನ ದೃಷ್ಟಿಯಲ್ಲಿ ನೋಡಿದಾದರೆ ಶಾಂತಿ ಪಡೆಯುವುದಲ್ಲ, ನೀನೇ ಶಾಂತಿ ಎಂಬ ಅರಿವು. ಉದಾಹರಣೆ, ಅಲೆಗಳು ಸಮುದ್ರದಲ್ಲಿ ಬರುತ್ತವೆ, ಸಮುದ್ರ ಶಾಂತವೇ ಇದೆ, ನೀನು ಸಮುದ್ರ, ಯೋಚನೆಗಳು ಅಲೆಗಳು. ಇದನ್ನೇ ಗೌತಮ್ ಬುದ್ಧನ ಹೇಳ್ತಾ ಇದ್ದೇನೆ. ಸ್ಮೃತಿ ಮುಕ್ತಿ. ಅಲ್ಲಿ ಏನು ನಡೆಯುತ್ತಿದೆಯೋ ಅದನ್ನು ನೋಡೋದು, ಯಾವುದೇ ಪ್ರತಿಕ್ರಿಯೆ ಇಲ್ಲದೆ. ಉದಾಹರಣೆ, ನೀನು ದುಃಖದಲ್ಲಿದ್ದಾಗ ನಾನು ದುಃಖಿ ಅಲ್ಲ, ದುಃಖ ನಡೆಯುತ್ತಿದೆ ಎಂದು ನೋಡು, ಅಲ್ಲೇ ಮುಕ್ತಿ. ಪತಾಂಜಲಿ ಅವರು ಹೇಳ್ತಾ ಇದ್ದಾರೆ. ಏನು ಹೇಳ್ತಾ ಇದ್ದಾರೆ ಅಂದರೆ, ಯೋಗ ಚಿತ್ತ ವೃತ್ತಿ ನಿರೋಧ. ಯೋಚನೆಗಳನ್ನು ಜೋರಾಗಿ ನಿಲ್ಲಿಸುವುದು ಅಲ್ಲ, ಅವು ಸ್ವತಃ ನಿಲ್ಲುವಂತೆ ಸಾಕ್ಷಿಯಾಗುವುದು. ಉದಾಹರಣೆ, ನೀನು ಯೋಚನೆಗಳನ್ನು ಹಿಂಬಾಲಿಸದಿದ್ದರೆ ಅವು ನಿಧಾನವಾಗಿ ಮೌನವಾಗುತ್ತವೆ. ಮೌನ ಪರಮ ಜ್ಞಾನ ಆಗಿದೆ. ನನ್ನ ದೃಷ್ಟಿಯಲ್ಲಿ ನೋಡಿದಾದರೆ ಪರಮ ಜ್ಞಾನ ಪುಸ್ತಕಗಳಲ್ಲಿ ಇಲ್ಲ, ಗುರು ಮಾತುಗಳಲ್ಲಿ ಕೂಡ ಇಲ್ಲ, ಅದು ನಿನ್ನೊಳಗಿನ ಅನುಭವ. ಯೋಚನೆಗಳ ನಡುವೆ ಇರುವ ಮೌನ, ನೋಡುವವನು ಯಾವುದೇ ರೂಪವಿಲ್ಲದ ಚೈತನ್ಯ. ಸರಳ ಉದಾಹರಣೆ, ಒಂದು ಕ್ಷಣ ಕಣ್ಣು ಮುಚ್ಚಿ ಅವರ ಯೋಚನೆಗಳನ್ನು ಗಮನಿಸು, ಪ್ರಶ್ನೆ ಕೇಳು, ಈ ಯೋಚನೆಗಳನ್ನು ನೋಡುತ್ತಿರುವವನು ಯಾರು? ಆ ಕ್ಷಣದಲ್ಲಿ ಮನಸ್ಸು ನಿಲ್ಲುತ್ತದೆ, ನೀನು ಸಾಕ್ಷಿಯಾಗುತ್ತೀಯ, ಅದೇ ಪರಮ ಜ್ಞಾನ. ಅಂತಿಮ ಸತ್ಯದಲ್ಲಿ ನೀನು ಹುಡುಕುತ್ತಿರುವುದು ನೀನೇ. ಪಡೆಯಬೇಕಾದ್ದು ಏನೂ ಇಲ್ಲ, ತಿಳಿಯಬೇಕಾದ್ದು ಇದ್ದು ಒಂದೇ, ನಾನು ಸಾಕ್ಷಿಯಾಗಿದ್ದೇನೆ. ಅದು ಅರಿವು ಬೇಕು. ಓಂ ಶ್ರೀ ಪರಮಾತ್ಮನೇ ನಮಃ.